ಐತಿಹಾಸಿಕ ಹಂಪಿಯಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಡೇರಿಂಗ್ ವರದಿಯನ್ನ ಪ್ರಸಾರ ಮಾಡಿತ್ತು. ನಮ್ಮ ವರದಿ ಪ್ರಸಾರದ ನಂತರ ಈಗ ಹೊಸಪೇಟೆಯ ಅಧಿಕಾರಿಗಳ ವಲಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಸುತ್ತಮುತ್ತ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಒಂದು ಡೇರಿಂಗ್ ರಿಪೋರ್ಟ್ ಅನ್ನ ನಿನ್ನೆ ಅಷ್ಟೇ ಬಿತ್ತರಿಸಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ 9 ಜನ ದಂಧೆಕೋರರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ದಾಖಲಾಗೋದ್ರ ಜೊತೆಗೆ ಏನು ಆ ಒಂದು ದಂಧೆಗೆ ಬಳಸಿರ್ತಕ್ಕಂತಹ ವಾಹನಗಳನ್ನ ಕೂಡ ಸೀಸ್ ಮಾಡಿದೆ. ಗಮನಿಸಬಹುದು, ಇದೇ ಒಂದು ವಾಹನದಲ್ಲಿ ಇಂತಹ ಟ್ರ್ಯಾಕ್ಟರ್ಗಳಲ್ಲಿ ಏನು ನಿತ್ಯ 10 ಟ್ರ್ಯಾಕ್ಟರ್ಗಳಲ್ಲಿ ಈ ರೀತಿಯ ಟ್ರ್ಯಾಕ್ಟರ್ಗಳಲ್ಲೇ ಕಲ್ಲನ್ನ ತುಂಬಿಕೊಂಡು ಹೋಗ್ತಾ ಇರ್ತಕ್ಕಂತಹ ದೃಶ್ಯಗಳು ರಿಪಬ್ಲಿಕ್ ಕನ್ನಡ ನಿನ್ನೆ ಲೈವ್ ಆಗಿ ತೋರಿಸಿತ್ತು. ಗಮನಿಸಬಹುದು, ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ 9 ಜನರ ಮೇಲೆ ಎಫ್ಐಆರ್ ಹಾಕಿರ್ತಕ್ಕಂತಹ ಹೊಸಪೇಟೆ ಗ್ರಾಮೀಣ ಪೊಲೀಸರು ಈಗಾಗಲೇ ಅವ್ರನ್ನ ಬಂಧಿಸ್ತಕ್ಕಂತಹ ಪ್ರಯತ್ನ ಕೂಡ ನಡೆಸಿದ್ದಾರೆ. ಅದರ ಜೊತೆಗೆ ನಾವು ಗಮನಿಸಬಹುದು, ನಾವು ಸುದ್ದಿ ಮಾಡ್ಲಿಕ್ಕೆ ಹೋದಂತ ಸಮಯದಲ್ಲಿ ಇಲ್ಲಿ ಈ ಟ್ರ್ಯಾಕ್ಟರ್ ನ ನಂಬರ್ ನ ಕೂಡ ಗಮನಿಸಬಹುದು. KA35TA6681 ಅಂತಕ್ಕಂತಹ ನಂಬರ್ ಕೂಡ ಅದೇ ಸಂದರ್ಭದಲ್ಲಿ ಟ್ರೇಸ್ ಹಾಕಿತ್ತು. ಇದೇ ಒಂದು ಟ್ರ್ಯಾಕ್ಟರ್ ಅದರ ಜೊತೆಗೆ ಇನ್ನಿರ್ತಕ್ಕಂತಹ ಟ್ರ್ಯಾಕ್ಟರ್ ಗಳ ಮೂಲಕ ಅಲ್ಲಿ ಕಲ್ಲು ಗಣಿಗಾರಿಕೆಯನ್ನ ಏನು ಕಲ್ಲನ್ನ ತುಂಬತಕ್ಕಂತಹ ಕೆಲಸವನ್ನ ದಂಧೆಕೋರರು ಮಾಡ್ತಾ ಇದ್ರು. ಏನು 9 ಜನರ ಮೇಲೆ ಈಗಾಗಲೇ ಎಫ್ಐಆರ್ ಆಗಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಅವರ ಬಂಧನಕ್ಕೆ ಬಲೆಯನ್ನು ಕೂಡ ಬೀಸಿರ್ತಕ್ಕಂತಹ ಏನು ಹೊಸಪೇಟೆ ಗ್ರಾಮೀಣ ಪೊಲೀಸರು ಈ ಒಂದು ಪ್ರಕರಣವನ್ನ ಒಂದು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯಬೇಕು ಅಂತಕ್ಕಂತ ಒಂದು ಉದ್ದೇಶದಿಂದ ರಿಪಬ್ಲಿಕ್ ಕನ್ನಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡಿತ್ತು. ಈಗ ಆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಯಾವ ರೀತಿ ಕ್ರಮ ತಗೊಳ್ತಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಹಂಪಿ ಯುನೆಸ್ಕೋ ಪಟ್ಟಿಯಲ್ಲಿ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಸ್ಮಾರಕಗಳಿಗೆ ಧಕ್ಕೆ ಆಗದಂತೆ ನೋಡ್ಕೋಬೇಕು ಅಂತಕ್ಕಂತ ಏನು ಉದ್ದೇಶ ಇದೆ, ಆ ಉದ್ದೇಶ ನಿಜಕ್ಕೂ ಕೂಡ ಈಡೇರ್ತದ ಅಂತಕ್ಕಂಥದ್ದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಒಂದು ಕಲ್ಲೆತ್ತಾಕಿದ್ರು ಕೂಡ ಈ ಭಾಗದ ಸ್ಮಾರಕಗಳಿಗೆ ಧಕ್ಕೆ ಆಗ್ತದೆ ಅಂತ ಹೇಳಿ ಹಂಪಿಯ ಭಾಗದ ಜನರಿಗೆ ಯಾವ ರೀತಿ ಕಿರಿಕಿರಿಯನ್ನ ಮಾಡ್ಲಾಗ್ತದೆ. ಇಲ್ಲಿ ರಾಜಾರೋಷವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆದ್ರು ಕೂಡ ಯಾಕೆ ಇದನ್ನ ಪ್ರಶ್ನೆ ಮಾಡ್ಲಿಲ್ಲ ಸಂಬಂಧಿಸಿದಂತ ಇಲಾಖೆಗಳು ಅಂತಕ್ಕಂತಹ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡ್ತದೆ. ಈ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಿಲ್ತದ ಮತ್ತೆ ಹಾಗೇನೆ ಮುಂದುವರಿತದ, ಅದನ್ನ ಜಿಲ್ಲಾಡಳಿತ ಯಾವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ತದೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಐತಿಹಾಸಿಕ ಹಂಪಿಯಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಡೇರಿಂಗ್ ವರದಿಯನ್ನ ಪ್ರಸಾರ ಮಾಡಿತ್ತು. ನಮ್ಮ ವರದಿ ಪ್ರಸಾರದ ನಂತರ ಈಗ ಹೊಸಪೇಟೆಯ ಅಧಿಕಾರಿಗಳ ವಲಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಸುತ್ತಮುತ್ತ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಒಂದು ಡೇರಿಂಗ್ ರಿಪೋರ್ಟ್ ಅನ್ನ ನಿನ್ನೆ ಅಷ್ಟೇ ಬಿತ್ತರಿಸಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ 9 ಜನ ದಂಧೆಕೋರರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ದಾಖಲಾಗೋದ್ರ ಜೊತೆಗೆ ಏನು ಆ ಒಂದು ದಂಧೆಗೆ ಬಳಸಿರ್ತಕ್ಕಂತಹ ವಾಹನಗಳನ್ನ ಕೂಡ ಸೀಸ್ ಮಾಡಿದೆ. ಗಮನಿಸಬಹುದು, ಇದೇ ಒಂದು ವಾಹನದಲ್ಲಿ ಇಂತಹ ಟ್ರ್ಯಾಕ್ಟರ್ಗಳಲ್ಲಿ ಏನು ನಿತ್ಯ 10 ಟ್ರ್ಯಾಕ್ಟರ್ಗಳಲ್ಲಿ ಈ ರೀತಿಯ ಟ್ರ್ಯಾಕ್ಟರ್ಗಳಲ್ಲೇ ಕಲ್ಲನ್ನ ತುಂಬಿಕೊಂಡು ಹೋಗ್ತಾ ಇರ್ತಕ್ಕಂತಹ ದೃಶ್ಯಗಳು ರಿಪಬ್ಲಿಕ್ ಕನ್ನಡ ನಿನ್ನೆ ಲೈವ್ ಆಗಿ ತೋರಿಸಿತ್ತು. ಗಮನಿಸಬಹುದು, ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ 9 ಜನರ ಮೇಲೆ ಎಫ್ಐಆರ್ ಹಾಕಿರ್ತಕ್ಕಂತಹ ಹೊಸಪೇಟೆ ಗ್ರಾಮೀಣ ಪೊಲೀಸರು ಈಗಾಗಲೇ ಅವ್ರನ್ನ ಬಂಧಿಸ್ತಕ್ಕಂತಹ ಪ್ರಯತ್ನ ಕೂಡ ನಡೆಸಿದ್ದಾರೆ. ಅದರ ಜೊತೆಗೆ ನಾವು ಗಮನಿಸಬಹುದು, ನಾವು ಸುದ್ದಿ ಮಾಡ್ಲಿಕ್ಕೆ ಹೋದಂತ ಸಮಯದಲ್ಲಿ ಇಲ್ಲಿ ಈ ಟ್ರ್ಯಾಕ್ಟರ್ ನ ನಂಬರ್ ನ ಕೂಡ ಗಮನಿಸಬಹುದು. KA35TA6681 ಅಂತಕ್ಕಂತಹ ನಂಬರ್ ಕೂಡ ಅದೇ ಸಂದರ್ಭದಲ್ಲಿ ಟ್ರೇಸ್ ಹಾಕಿತ್ತು. ಇದೇ ಒಂದು ಟ್ರ್ಯಾಕ್ಟರ್ ಅದರ ಜೊತೆಗೆ ಇನ್ನಿರ್ತಕ್ಕಂತಹ ಟ್ರ್ಯಾಕ್ಟರ್ ಗಳ ಮೂಲಕ ಅಲ್ಲಿ ಕಲ್ಲು ಗಣಿಗಾರಿಕೆಯನ್ನ ಏನು ಕಲ್ಲನ್ನ ತುಂಬತಕ್ಕಂತಹ ಕೆಲಸವನ್ನ ದಂಧೆಕೋರರು ಮಾಡ್ತಾ ಇದ್ರು. ಏನು 9 ಜನರ ಮೇಲೆ ಈಗಾಗಲೇ ಎಫ್ಐಆರ್ ಆಗಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಅವರ ಬಂಧನಕ್ಕೆ ಬಲೆಯನ್ನು ಕೂಡ ಬೀಸಿರ್ತಕ್ಕಂತಹ ಏನು ಹೊಸಪೇಟೆ ಗ್ರಾಮೀಣ ಪೊಲೀಸರು ಈ ಒಂದು ಪ್ರಕರಣವನ್ನ ಒಂದು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯಬೇಕು ಅಂತಕ್ಕಂತ ಒಂದು ಉದ್ದೇಶದಿಂದ ರಿಪಬ್ಲಿಕ್ ಕನ್ನಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡಿತ್ತು. ಈಗ ಆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಯಾವ ರೀತಿ ಕ್ರಮ ತಗೊಳ್ತಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಹಂಪಿ ಯುನೆಸ್ಕೋ ಪಟ್ಟಿಯಲ್ಲಿ ಇರ್ತಕ್ಕಂತ ಹಿನ್ನೆಲೆಯಲ್ಲಿ
ಸ್ಮಾರಕಗಳಿಗೆ ಧಕ್ಕೆ ಆಗದಂತೆ ನೋಡ್ಕೋಬೇಕು ಅಂತಕ್ಕಂತ ಏನು ಉದ್ದೇಶ ಇದೆ, ಆ ಉದ್ದೇಶ ನಿಜಕ್ಕೂ ಕೂಡ ಈಡೇರ್ತದ ಅಂತಕ್ಕಂಥದ್ದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಒಂದು ಕಲ್ಲೆತ್ತಾಕಿದ್ರು ಕೂಡ ಈ ಭಾಗದ ಸ್ಮಾರಕಗಳಿಗೆ ಧಕ್ಕೆ ಆಗ್ತದೆ ಅಂತೇಳಿ ಹಂಪಿಯ ಭಾಗದ ಜನರಿಗೆ ಯಾವ ರೀತಿ ಕಿರಿಕಿರಿಯನ್ನ ಮಾಡ್ಲಾಗ್ತದೆ, ಇಲ್ಲಿ ರಾಜಾರೋಷವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆದ್ರು ಕೂಡ ಯಾಕೆ ಇದನ್ನ ಪ್ರಶ್ನೆ ಮಾಡ್ಲಿಲ್ಲ ಸಂಬಂಧಿಸಿದಂತ ಇಲಾಖೆಗಳು ಅಂತಕ್ಕಂತಹ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡ್ತದೆ. ಈ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಿಲ್ತದ ಮತ್ತೆ ಹಾಗೇನೆ ಮುಂದುವರಿತದ, ಅದನ್ನ ಜಿಲ್ಲಾಡಳಿತ ಯಾವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ತದೆ ಅಂತಕ್ಕಂಥದನ್ನ ಕಾದ್ ನೋಡ್ಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಐತಿಹಾಸಿಕ ಹಂಪಿಯಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಡೇರಿಂಗ್ ವರದಿಯನ್ನ ಪ್ರಸಾರ ಮಾಡಿತ್ತು. ನಮ್ಮ ವರದಿ ಪ್ರಸಾರದ ನಂತರ ಈಗ ಹೊಸಪೇಟೆಯ ಅಧಿಕಾರಿಗಳ ವಲಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಸುತ್ತಮುತ್ತ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತೇಳಿ ರಿಪಬ್ಲಿಕ್ ಕನ್ನಡ ಒಂದು ಡೇರಿಂಗ್ ರಿಪೋರ್ಟ್ ಅನ್ನ ನಿನ್ನೆ ಅಷ್ಟೇ ಬಿತ್ತರಿಸಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ 9 ಜನ ದಂಧೆಕೋರರ ಮೇಲೆ FIR ಕೂಡ ದಾಖಲಾಗಿದೆ. FIR ದಾಖಲಾಗೋದ್ರ ಜೊತೆಗೆ ಏನು ಆ ಒಂದು ದಂಧೆಗೆ ಬಳಸಿರ್ತಕ್ಕಂತಹ ವಾಹನಗಳನ್ನ ಕೂಡ ಸೀಸ್ ಮಾಡಿದೆ, ಗಮನಿಸಬಹುದು. ಇದೇ ಒಂದು ವಾಹನದಲ್ಲಿ ಇಂತಹ ಟ್ರ್ಯಾಕ್ಟರ್ಗಳಲ್ಲಿ ಏನು ನಿತ್ಯ 10 ಟ್ರ್ಯಾಕ್ಟರ್ಗಳಲ್ಲಿ ಈ ರೀತಿಯ ಟ್ರ್ಯಾಕ್ಟರ್ಗಳಲ್ಲೇ ಕಲ್ಲನ್ನ ತುಂಬಿಕೊಂಡು ಹೋಗ್ತಾ ಇರ್ತಕ್ಕಂತಹ ದೃಶ್ಯಗಳು ರಿಪಬ್ಲಿಕ್ ಕನ್ನಡ ನಿನ್ನೆ ಲೈವ್ ಆಗಿ ತೋರಿಸಿತ್ತು, ಗಮನಿಸಬಹುದು. ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ 9 ಜನರ ಮೇಲೆ FIR ಹಾಕಿರ್ತಕ್ಕಂತಹ ಹೊಸಪೇಟೆ ಗ್ರಾಮೀಣ ಪೊಲೀಸರು ಈಗಾಗಲೇ ಅವ್ರನ್ನ ಬಂಧಿಸ್ತಕ್ಕಂತಹ ಪ್ರಯತ್ನ ಕೂಡ ನಡೆಸಿದ್ದಾರೆ. ಅದರ ಜೊತೆಗೆ ನಾವು ಗಮನಿಸಬಹುದು, ನಾವು ಸುದ್ದಿ ಮಾಡ್ಲಿಕ್ಕೆ ಹೋದಂತ ಸಮಯದಲ್ಲಿ ಇಲ್ಲಿ ಈ ಟ್ರ್ಯಾಕ್ಟರ್ ನ ನಂಬರ್ ನ ಕೂಡ ಗಮನಿಸಬಹುದು. KA 35 TA 6681 ಅಂತಕ್ಕಂತಹ ನಂಬರ್ ಕೂಡ ಅದೇ ಸಂದರ್ಭದಲ್ಲಿ ಟ್ರೇಸ್ ಹಾಕಿತ್ತು. ಇದೇ ಒಂದು ಟ್ರ್ಯಾಕ್ಟರ್ ಅದರ ಜೊತೆಗೆ ಇನ್ನಿರ್ತಕ್ಕಂತಹ ಟ್ರ್ಯಾಕ್ಟರ್ಗಳ ಮೂಲಕ ಅಲ್ಲಿ ಕಲ್ಲು ಗಣಿಗಾರಿಕೆಯನ್ನ ಏನು ಕಲ್ಲನ್ನ ತುಂಬತಕ್ಕಂತಹ ಕೆಲಸವನ್ನ ದಂಧೆಕೋರರು ಮಾಡ್ತಾ ಇದ್ರು. ಏನು 9 ಜನರ ಮೇಲೆ ಈಗಾಗಲೇ FIR ಆಗಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಅವರ ಬಂಧನಕ್ಕೆ ಬಲೆಯನ್ನು ಕೂಡ ಬೀಸಿರ್ತಕ್ಕಂತಹ ಏನು ಹೊಸಪೇಟೆ ಗ್ರಾಮೀಣ ಪೊಲೀಸರು ಈ ಒಂದು ಪ್ರಕರಣವನ್ನ ಒಂದು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯಬೇಕು ಅಂತಕ್ಕಂತ ಒಂದು ಉದ್ದೇಶದಿಂದ ರಿಪಬ್ಲಿಕ್ ಕನ್ನಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡಿತ್ತು. ಈಗ ಆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಯಾವ ರೀತಿ ಕ್ರಮ ತಗೊಳ್ತಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಹಂಪಿ ಯುನೆಸ್ಕೋ ಪಟ್ಟಿಯಲ್ಲಿ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಸ್ಮಾರಕಗಳಿಗೆ ಧಕ್ಕೆ ಆಗದಂತೆ ನೋಡ್ಕೋಬೇಕು ಅಂತಕ್ಕಂತ ಏನು ಉದ್ದೇಶ ಇದೆ, ಆ ಉದ್ದೇಶ ನಿಜಕ್ಕೂ ಕೂಡ ಈಡೇರ್ತದ ಅಂತಕ್ಕಂಥದ್ದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಒಂದು ಕಲ್ಲೆತ್ತಾಕಿದ್ರು ಕೂಡ ಈ ಭಾಗದ ಸ್ಮಾರಕಗಳಿಗೆ ಧಕ್ಕೆ ಆಗ್ತದೆ ಅಂತೇಳಿ ಹಂಪಿಯ ಭಾಗದ ಜನರಿಗೆ ಯಾವ ರೀತಿ ಕಿರಿಕಿರಿಯನ್ನ ಮಾಡ್ಲಾಗ್ತದೆ, ಇಲ್ಲಿ ರಾಜಾರೋಷವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆದ್ರು ಕೂಡ ಯಾಕೆ ಇದನ್ನ ಪ್ರಶ್ನೆ ಮಾಡ್ಲಿಲ್ಲ ಸಂಬಂಧಿಸಿದಂತ ಇಲಾಖೆಗಳು ಅಂತಕ್ಕಂತಹ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡ್ತದೆ. ಈ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಿಲ್ತದ ಮತ್ತೆ ಹಾಗೇನೆ ಮುಂದುವರಿತದ, ಅದನ್ನ ಜಿಲ್ಲಾಡಳಿತ ಯಾವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ತದೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.